ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್. ಇವತ್ತು ನಾವು ಹಿತ್ಕಿದ ಬೇಳೆ ಮೊಟ್ಟೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಚಳಿಗೆ ತುಂಬ ರುಚಿಯಾಗಿರುತ್ತದೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹನ ನಮಗೆ ತಿಳಿಸಿ. ಇದಕ್ಕಿದ್ದ ಅವರೆಕಾಳಿನ ಮೊಟ್ಟೆ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ತೆಂಗಿನಕಾಯಿ, ಟೊಮೊಟೊ, ಆನಿಯನ್ ಇದು ನಮಗೆ ಮಸಾಲೆಗೆ ಬೇಕು. ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿದಂತಹ ಟೊಮೊಟೊ, ಸಣ್ಣದಾಗಿ ಹೆಚ್ಚಿರುವಂತಹ ಆನಿಯನ್, ಕರಿಬೇವಿನ ಸೊಪ್ಪು ಮತ್ತು ಇಲ್ಲಿ 5 ಮೊಟ್ಟೆಗಳನ್ನು ತಗೊಂಡಿದ್ದೀವಿ. ನಂತರ ಹಿತ್ಕಿದ ಅವರೆಕಾಳು. ಒಂದು ಜಾರಿಗೆ ತೆಂಗಿನಕಾಯಿ, ಟೊಮೊಟೊ, 1 ಟೊಮೊಟೊನ ತಗೊಂಡಿದ್ದೀವಿ, 1 ಆನಿಯನ್ ಇವೆಲ್ಲವನ್ನು ಸೇರಿಸ್ಕೋಬೇಕು. ನಂತರ ಮಸಾಲೆಗಳನ್ನು ಸೇರಿಸ್ಕೋಬೇಕು. 2 ಲವಂಗ, 1 ಚಿಕ್ಕ ಚಕ್ಕೆ, ನಂತರ ಮೊಗ್ಗುಗಳನ್ನು ಸೇರಿಸ್ಕೋತಾ ಇದ್ದೀವಿ. 1 ಮೊಗ್ಗು ಸಾಕು. ನಂತರ ಇದಕ್ಕೆ 1 ಹಿಡಿಯಷ್ಟು ಹುರಿಗಡಲೆಯನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಜೀರಿಗೆಯನ್ನು ಸೇರಿಸ್ಕೋಬೇಕು. 3 ಎಸಳು ಬೆಳ್ಳುಳ್ಳಿ, ನಂತರ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ, 2 ಸ್ಪೂನ್ಗಳಷ್ಟು ನಾವು ಇಲ್ಲಿ ಸಂಬಾರ ಪುಡಿಯನ್ನು ಸೇರಿಸ್ಕೋತಾ ಇದ್ದೀವಿ. ಎಲ್ಲವನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು. ಈಗ ನೋಡಿ, ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿದ್ದೀವಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಕರಿಬೇವಿನ ಸೊಪ್ಪು ಕೂದಲಿಗೆ, ಕಣ್ಣಿಗೆ ಒಳ್ಳೆಯದು, ನೀವು ಮಿಸ್ ಮಾಡಬೇಡಿ. ನಂತರ ಸಣ್ಣದಾಗಿ ಹೆಚ್ಚಿದಂತಹ ಆನಿಯನ್ನ ಸೇರಿಸ್ಕೋತಾ ಇದ್ದೀವಿ. ನಂತರ ಟೊಮೊಟೊ, ನಾವು ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೀವಿ. ಟೊಮೊಟೊ, ಆನಿಯನ್ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾವು ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾವು 5 ರಿಂದ 6 ಜನಕ್ಕೆ ಆಗೋಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು 1 ಲೋಟ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋತಾ ಇದ್ದೀವಿ. ಇಲ್ಲಿ ಸಾಂಬಾರನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ನೀವು ನೋಡ್ಬೋದು, ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸಾಂಬಾರು ಕುದಿ ಬಂದಿದೆ. ಇದಕ್ಕೆ ನಾವು ಹಿತಕಿದ ಅವರೆಕಾಳನ್ನು ಸೇರಿಸ್ತಾ ಇದ್ದೀವಿ. ಇದು ಆಲ್ರೆಡಿ ನೆಂದಿರೋದ್ರಿಂದ ಇದು ಹೆಚ್ಚು ಸಮಯನ ತೆಗೆದುಕೊಳ್ಳಲ್ಲ ಬೇಯೋದಕ್ಕೆ. ಒಂದು 3 ರಿಂದ 4 ನಿಮಿಷ ಸಾಕು. ಇದು ಹಸಿ ಕಾಳಾಗಿರೋದ್ರಿಂದ ಇದು ಅಷ್ಟು ಸಮಯ ತೆಗೆದುಕೊಳ್ಳಲ್ಲ. ನಿಮಗೆ ಅವರೆಕಾಳು ಸಿಕ್ಕಿದ್ರೆ ನೀವು ಈ ಥರ ಡಿಲಿಷಿಯಸ್ ಫುಡ್ಡನ್ನು ತಯಾರಿಸ್ಕೊಂಡು ಹೇಗಿತ್ತು ಅಂತ ಟ್ರೈ ಮಾಡಿ. ನಮಗೆ ಕಮೆಂಟ್ಸ್ ಮೂಲಕ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ಮತ್ತೆ ಸಾಂಬಾರನ್ನು ತಿರುಗೋಣ. ಸಾಂಬಾರು ಕುದ್ದು ಅವರೆಕಾಳು ಬೆಂದ ನಂತರ ಉರಿಯನ್ನು ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟು ಒಂದೊಂದೇ ಮೊಟ್ಟೆಗಳನ್ನು ನಿಧಾನವಾಗಿ ಬಿಡಬೇಕು ಸಾಂಬಾರೊಳಗೆ. ನಾವು ಒಂದೇ ಸಮ ಬಿಟ್ಟರೆ ಅಥವಾ ಕುದಿತಿರೋ ಸಾಂಬಾರೊಳಗಡೆ ಬಿಟ್ಟರೆ ಮೊಟ್ಟೆ ಒಡೆದು ಹೋಗುತ್ತೆ, ನಮಗೆ ಮೊಟ್ಟೆ ಸಿಗೋದಿಲ್ಲ. ಈಗ ನೀವು ನೋಡ್ಬೋದು ನಾವು ಎಷ್ಟು ನಿಧಾನಕ್ಕೆ ಹಾಕ್ತಾ ಇದ್ದೀವಿ ಅಂತ. ಇಲ್ಲಿ ಉರಿಯನ್ನು ಕಂಪ್ಲೀಟಾಗಿ ನಾವು ಆಫ್ ಮಾಡಿದ್ದೀವಿ. ಎಲ್ಲ ಮೊಟ್ಟೆಗಳನ್ನು ಸೇರಿಸ್ಕೊಂಡ ನಂತರ ಸಣ್ಣ ಉರಿಯಲ್ಲಿ ಇದನ್ನು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕು.
ಈಗ 5 ಮೊಟ್ಟೆನ ಸೇರಿಸಾಯಿತು. ಉರಿಯನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀವಿ. ಈಗ ನೀವು ನೋಡ್ಬೋದು ಎಷ್ಟು ಸಣ್ಣ ಉರಿಯಲ್ಲಿ ಇದು ಕುದೀತಾ ಇದೆ ಅಂತ. ಸಾಂಬಾರು ಇವಾಗ ರೆಡಿಯಾಗಿದೆ. ಇದನ್ನು ಹೆಚ್ಚು ತಿರುವಬಾರದು, ತಿರುವಿದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಒಂದು ಸಲ ಕೈ ಆಡಿಸಿ ನೋಡಿ ಇದು ತಳ ಹಿಡಿದಿದೆಯೋ ಹಿಡಿದಿಲ್ವೋ ಅಂತ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ನಮ್ಮ ಬಿಸಿ ಬಿಸಿಯಾದಂತಹ ಇತಿಕಿದ ಅವರೆಕಾಳಿನ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನಾವು ಇದನ್ನು ಮುದ್ದೆಯೊಂದಿಗೆ ಸವಿಯೋಣ ಬನ್ನಿ. ಈ ಚಳಿ ವೆದರಿಗೆ, ಮಳೆ ಬರ್ತಾ ಇರೋ ಈ ವೆದರಿನಲ್ಲಿ ನೀವು ಬಿಸಿಯಾದಂತಹ ಮುದ್ದೆ ಮತ್ತು ನಾವು ಹೇಳಿದಂತಹ ರೀತಿಯಲ್ಲಿ ಮೊಟ್ಟೆ ಸಾಂಬಾರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಹಿತಕಿದ ಅವರೆಕಾಳಿನ ಮೊಟ್ಟೆ ಸಾಂಬಾರನ್ನು ರುಚಿಯಾಗಿ ಮಾಡಬಹುದು ಅಂತ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.